ನಮಸ್ಕಾರ ಸ್ನೇಹಿತರೆ, ವಾಸ್ಟ್ ಅಪ್ ಟು ಸಕ್ಸಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, 6ರಿಂದ 10ನೇ ತರಗತಿಯ LBA ಕ್ವಶನ್ ಆನ್ಸರ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇದು ಈ ಸೀರೀಸ್ ನ ಕೊನೆಯ ತರಗತಿ ಆಗಿರುತ್ತೆ. ಸೊ ಇಲ್ಲಿವರೆಗೂ ನಾವು 6ರಿಂದ 10ನೇ ತರಗತಿಯವರೆಗೂ ಇಂಗ್ಲಿಷ್ LBA ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡ್ತಾ ಬಂದಿದೀವಿ. ಸ್ನೇಹಿತರೆ, ತುಂಬಾ ಸಕ್ಸಸ್ಫುಲ್ ಆಗಿ LBA ಕ್ವಶನ್ ಆನ್ಸರ್ಸ್ ಗಳು ರನ್ ಆಯ್ತು. ಅದೆಲ್ಲಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ವ್ಯೂಸ್ ಆಗಿರ್ಬೋದು, ಅದಾದ್ಮೇಲೆ ನಿಮ್ಮ ಒಂದು ಮೋಟಿವೇಶನ್ ಆಗಿರ್ಬೋದು, ಸೊ ನಿಮ್ಮ ಒಂದು ಎಲ್ಲದಕ್ಕೂ ಕೂಡ ಸ್ನೇಹಿತರೆ ಕಮೆಂಟ್ಸ್ ಗಳು ಒಳ್ಳೆ ಕಮೆಂಟ್ಸ್ ಮಾಡಿದ್ರಿ. ಅರ್ಥ ಆಗ್ತಿದೆ ಮೇಡಮ್ ಅಂತ ಹೇಳ್ತಿದ್ರಿ, ಕಂಟಿನ್ಯೂ ಮಾಡಿ ಮೇಡಮ್ ಅಂತ ಹೇಳ್ತಿದ್ರಿ, ಬೇರೆ ಏನೋ ಕ್ಲಾಸ್ ಮಾಡಿದಾಗೂ ಕೂಡ LBA ಮುಗಿಸ್ಕೊಡಿ ಅಂತ ಹೇಳ್ತಾ ಇದ್ರಿ. ಸೊ ಟೋಟಲ್ ಆಗಿ ಇವತ್ತು ಕೊನೆಯ ಕ್ಲಾಸ್ ಆಗಿರುತ್ತೆ. ಯಾರೆಲ್ಲ ಹೊಸದಾಗಿ ಇವತ್ತು ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನ್ ಮಾಡಿದ ಮೊದಲ ವಿಡಿಯೋ ನಿಮ್ಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರ. ಸೊ ಯಾರಿಗೆಲ್ಲ ಇದು ಫುಲ್ 6 to 10 ವರೆಗೂ ನಿಮ್ಗೆ ಬೇಕೋ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಒಂದೇ ಕಡೆಗೆ ಪ್ಲೇ ಲಿಸ್ಟ್ ನ ಹೋಗಿ ವಾಚ್ ಮಾಡಿ. ಸೊ ಬನ್ನಿ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಅಲ್ಲಿ ಆಸ್ ಯೂಸ್ವಲ್ ನಾವು ನೋಡಿರೋ ಹಾಗೆ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ಈ ಹಿಂದೆ ಕೂಡ ಕ್ವಶನ್ ಟ್ಯಾಗ್ ಕೇಳ್ತಿದ್ರಲ್ವಾ, ಸೊ ಸೇಮ್ ಕ್ವಶನ್ ಟ್ಯಾಗ್ ನ ಕೇಳಿದ್ದಾರೆ. ಸೊ ಫಸ್ಟ್ ಕ್ವಶನ್ ಏನಿದೆ, ಬಿಸ್ನೆಸ್ ಮ್ಯಾನ್, ಲಾಯರ್ಸ್ ಅಂಡ್ ಡಾಕ್ಟರ್ಸ್ ಎಂಜಾಯ್ ಮಚ್ ಹೈಯರ್ ಇನ್ಕಮ್. ಸೊ ನೋಡಿ, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಏನ್ ಮಾಡ್ತಾರೆ, ಅವರು ಹೈ ಇನ್ಕಮ್ ನ ಎಂಜಾಯ್ ಮಾಡ್ತಾರೆ ಅಂತ ಪ್ರಶ್ನೆ. ಸೊ ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ ಅಂಡ್ ಪ್ರೆಸೆಂಟ್ ಟೆನ್ಸ್ ಇದೆ. ಸೊ ಹಾಗೆ ಫಸ್ಟ್ ಆಪ್ಷನ್ ನೋಡಿ ಆಗಲ್ಲ, ಯಾಕಂದ್ರೆ ಇದು ಡಿಡ್ ಅಂತ ಕೊಟ್ಟಿದ್ದಾರೆ, ಪಾಸ್ಟ್ ಟೆನ್ಸ್ ಇದೆ. ನೋಡಿ ಇದು ಕೂಡ ಡಿಡ್ ಅಂತ ಇದೆ, ಸೊ ಪಾಸ್ಟ್ ಟೆನ್ಸ್ ಇದೆ. ಸೊ ಇಲ್ಲಿ ಡು ದೇ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆದ್ರೂ ಕೂಡ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಪಾಸಿಟಿವ್ ಮಾಡಕ್ ಆಗಲ್ಲ. ಹಾಗಾಗಿ ನಮ್ಮ ಆನ್ಸರ್ ಏನಾಗುತ್ತೆ, ಡೋಂಟ್ ದೇ ಅಂತ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಡು ನಾಟ್ ದೇ ಅಂತ ಆಗುತ್ತೆ. ನೆಕ್ಸ್ಟ್, ಸೈನ್ಸ್ ಈಸ್ ಆನ್ ಎಕ್ಸೈಟಿಂಗ್ ಅಡ್ವೆಂಚರ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ನೋಡಿ, ಇದೊಂದು ಫ್ಯಾಕ್ಟ್ ಅಲ್ವಾ, ಇದು ಫ್ಯಾಕ್ಟ್ ಅಂದ್ರೆ ಫ್ಯಾಕ್ಟ್ ಎಲ್ಲಿ ತಗೋತೀರಾ, ಪ್ರೆಸೆಂಟ್ ಟೆನ್ಸ್ ಅಲ್ಲೇ ತಗೋಬೇಕು. ಫ್ಯಾಕ್ಟ್ಸ್ ಎಲ್ಲ, ಸೈನ್ಸ್ ಫ್ಯಾಕ್ಟ್ಸ್ ಎಲ್ಲ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ತಗೋಬೇಕು. ಸೊ ನೋಡಿ, ಈಸ್ ನಾಟ್ ಇಟ್ ಅಂತ ಇದೆ, ಈಸ್ ಇಟ್ ಅಂತ ಇದೆ, ವಾಸ್ ಇಟ್ ಅಂತ ಇದೆ, ವಾಸ್ ನಾಟ್ ಇಟ್ ಅಂತ ಇದೆ. ಸೊ ಆಪ್ಷನ್ ಡಿ ವಾಸ್ ಬರಲ್ಲ, ಪಾಸ್ಟ್ ಟೆನ್ಸ್ ಇದೆ. ಇಲ್ಲೂ ವಾಸ್ ಪಾಸ್ಟ್ ಟೆನ್ಸ್ ಇದೆ. ನಮ್ಗೆ ಬೇಕಾಗಿರೋದು ಪ್ರೆಸೆಂಟ್ ಟೆನ್ಸ್. ಈಗ ಪ್ರೆಸೆಂಟ್ ಟೆನ್ಸ್ ನಾವು ನೆಗೆಟಿವ್ ಮಾಡಬೇಕು, ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಮಾಡಬೇಕು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈಸ್ ನಾಟ್ ಇಟ್ ಅಂತ ಆಗತ್ತೆ. ಕರೆಕ್ಟಾ? ಎಸ್, ಈಸ್ ನಾಟ್ ಇಟ್ ಅಂತ ಆಗತ್ತೆ. ಈಸ್ ನಾಟ್ ಇಟ್, isn't it, both are right. This is the short form. Next question, read the conversation and fill in the blanks with the correct if clause. if clause ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, if clause ಆಲ್ರೆಡಿ ನಿಮ್ಮೆಲ್ಲರಿಗೂ ಬರುತ್ತೆ ಅನ್ಕೊಂಡಿದ್ದೀನಿ. ಸೊ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ನಿಮ್ಗೆ ಅಕ್ಷರಗಳು ಚಿಕ್ಕದಾಗಿ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ನಂಗೆ ಬೇರೆ ಆಪ್ಷನ್ ಇಲ್ಲ ರೀ. ಸೊ ಹಂಗಾಗಿ ಇದೇ ತರ ತಗೋತಾ ಇದ್ದೀನಿ. ಸ್ವಲ್ಪ ನೀವು ಮೊಬೈಲ್ ನ ಲ್ಯಾಂಡ್ಸ್ಕೇಪ್ ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತದೆ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ಇಫ್ ಕ್ಲಾಸ್ ನೋಡ್ಬೇಕಾಗಿದೆ. ಫಸ್ಟ್ ಕ್ವಶನ್, ಸುಮನ್ ಮತ್ತೆ ಸುಮಾ, ಇವ್ರ ಬಗ್ಗೆ ಇವ್ರ ಕನ್ವರ್ಸೇಷನ್ ನಡೀತಾ ಇದೆ. ಸುಮನ್ ಮತ್ತು ಸುಮಾ ಏನ್ ಕನ್ವರ್ಸೇಷನ್ ನಡೀತಾ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಸುಮನ್ ಹೇಳ್ತಾಳೆ ಅಥವಾ ಹೇಳ್ತಾನೆ, ಯು ಲುಕ್ ಸ್ಯಾಡ್, ವೈ ಆರ್ ಯು ವರಿಡ್ ತೇಜಸ್? ಇನ್ನು ತುಂಬಾ ಸ್ಯಾಡ್ ಆಗಿ ಕಾಣಿಸ್ತಾ ಇದೆಯಾ, ಯಾಕೆ ನೀನ್ ತೇಜಸ್ ಬಗ್ಗೆ ವರಿ ಮಾಡ್ಕೊಂತಿದ್ಯಾ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ತೇಜಸ್ ಹೇಳ್ತಾನೆ, ಐ ಡಿಡ್ ನಾಟ್ ಗೆಟ್ ಅ ಸೀಟ್. ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್ ಐ ಡ್ಯಾಶ್ ಗಾಟ್ ಟು ದ ಸೀಟ್ ಇನ್ ದ ಯೂನಿವರ್ಸಿಟಿ. ನೋಡು, ನನ್ಗೆ ಏನಾಯ್ತು ಅಂದ್ರೆ ಸೀಟ್ ಸಿಕ್ಕಿಲ್ಲ. ಇನ್ ಕೇಸ್ ನಾನೇನಾದ್ರೂ ಹಾರ್ಡ್ ವರ್ಕ್ ಮಾಡಿದ್ರೆ ನನ್ ಸೀಟ್ ಸಿಕ್ತಿತ್ತು ಅಂತ ಇದೆ. ಸೊ ಇದು ಇಫ್ ಕ್ಲಾಸ್ ಅಂತ ಕರಿತೀವಿ ನಾವು. ಸೊ ಇದಕ್ಕೆ ಏನ್ ಆನ್ಸರ್ ಬರುತ್ತೆ, ವುಡ್ ಹ್ಯಾವ, ವುಡ್ ನಾಟ್ ಹ್ಯಾವ, ವುಡ್ ನಾಟ್ ಅಂಡ್ ವುಡ್. ಯಾವ್ದು ಬರುತ್ತೆ ನೋಡಿ, ವುಡ್ ಹ್ಯಾವ್ ಬರುತ್ತೆ ಸ್ನೇಹಿತರೆ, ವುಡ್ ಹ್ಯಾವ್ ಬರುತ್ತೆ. ಸೊ ನಾನು ಏನಾದ್ರೂ ಹಾರ್ಡ್ ವರ್ಕ್ ಮಾಡಿದ್ರೆ ನಂಗೆ ಸಿಕ್ತಿತ್ತು, ಅಷ್ಟೇ, ಸಿಂಪಲ್. ಸೊ ಎರಡನೇ ನೋಡಿ, ಎರಡನೇ ಒಂದು ಕನ್ವರ್ಜೇಷನ್, ಸುಮಾ ಮತ್ತೆ ಸುಜಾತ. ಹಲೋ ಸುಜಾತ, ಯು ಆರ್ ಅ ಬೀಟ್ ಡೌನ್ ಟುಡೇ. ಓಕೆ, ಸೊ ನೆಕ್ಸ್ಟ್ ಏನ್ ಕೇಳ್ತಾಳೆ ಸುಜಾತ, ಎಸ್ ಸುಮಾ, ವಿ ಹ್ಯಾವ್ ಲಾಸ್ಟ್ ದ ಕ್ರಿಕೆಟ್ ಮ್ಯಾಚ್ ಬೈ ಜಸ್ಟ್ 2 runs. ಸೊ 2 ರನ್ಸ್ ಇಂದ ಏನಾಗಿದೆ, ನಮ್ಮ ಮ್ಯಾಚ್ ಏನಾಗಿಲ್ಲ, ವಿನ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ಸುಮಾ ಹೇಳ್ತಾಳಾಗ, ಸೊ ಇಫ್ ಯುವರ್ ಟೀಮ್ ಹ್ಯಾಡ್ ಸೆಲೆಕ್ಟೆಡ್ 1 more ಫಾಸ್ಟ್ ಬಾಲರ್, ಯುವರ್ ಟೀಮ್ ಡ್ಯಾಶ್ ಆನ್ ದ ಮ್ಯಾಚ್. ನಿಮ್ ಹತ್ರ ಯಾರಾದ್ರೂ
ಯಾರಾದ್ರೂ ಸ್ಪೀಡ್ ಬೌಲರ್ ಆಗಿದ್ರೆ, ಇನ್ನೊಬ್ರು ಸ್ಪೀಡ್ ಬೌಲರ್ ಇದ್ದಿದ್ರೆ ಏನಾಗ್ತಿತ್ತು, ನೀವು ಮ್ಯಾಚ್ ವಿನ್ ಆಗ್ತಿದ್ರಿ ಅಂತ. ಸೊ ಇಲ್ಲೇನಾಗುತ್ತೆ, ವಿಲ್ ಹ್ಯಾವ, ಶಾಲ್ ಹ್ಯಾವ, ವುಡ್ ನಾಟ್ ಹ್ಯಾವ ಆರ್ ವುಡಂಟ್ ಅಂತಾನು ಅನ್ಬೋದು, ಇದಕ್ಕೆ ವುಡ್ ನಾಟ್ ಅಂತ ಅನ್ಬೋದು. ಶಾರ್ಟ್ ಫಾರ್ಮ್ ಕೊಟ್ಟಿದ್ದಾರೆ ಅಷ್ಟೇ. ಓಕೆನಾ, ವುಡಂಟ್ ಹ್ಯಾವ್ನು ಕರೆಕ್ಟು, ವುಡ್ ನಾಟ್ ಹ್ಯಾವ್ನು ಕರೆಕ್ಟ್ ಆಗುತ್ತೆ. ಸೊ ವುಡ್ ಹ್ಯಾವ್ ಇದೆ ಸ್ನೇಹಿತರೆ, ವುಡ್ ಹ್ಯಾವೇ ಆಗುತ್ತೆ. ಇಫ್ ಕ್ಲಾಸಸ್ ನ ಒಂದ್ಸಲ ಗ್ರಾಮರ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಥರ್ಡ್ ಕ್ವಶನ್, ರೀಡ್ ದ ಕನ್ವರ್ಸೇಷನ್, ಚೂಸ್ ದ ಇನ್ಫಿನಿಟಿವ್ ವರ್ಡ್. ನೋಡಿ, ಇನ್ಫಿನಿಟಿವ್ ಬಗ್ಗೆ ನೋಡ್ಬೇಕಾಗಿದೆ. ಸೊ ಮೇಘ ಹೇಳ್ತಾಳೆ, ಹಾಯ್ ಆರ್ತಿ, ವಿಲ್ ಯು ಕಮ್ ಟು ಮಾರ್ಕೆಟ್? ಐ ವೆಂಟ್ ಟು ಬೈ ಅ ವೆಜಿಟೇಬಲ್ಸ್. ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ಆರ್ತಿ ನೀನ್ ಬರ್ತೀಯಾ ಅಂತ ಕೇಳ್ತಿದ್ದಾಳೆ. ಸೊ ಆರ್ತಿ ಏನ್ ರಿಪ್ಲೈ ಮಾಡ್ತಾರೆ, ಶೋರ್, ಶೆಲ್ ವಿ ಗೋ ಬೈ ಬಸ್ ಅಂತ ಕೇಳ್ತಿದ್ದಾಳೆ. ಸೊ ಮೇಘ ಏನ್ ಹೇಳ್ತಾರೆ, ನೋ ಲೆಟ್ಸ್ ಟಾಕ್, ನೋ ಲೆಟ್ಸ್ ಟೇಕ್ ಆನ್ ಆಟೋ. ತುಂಬಾ ಸ್ಪೀಡ್ ಆಗೋದ್ರಿಂದ ಹಂಗಾಗ್ತದೆ ಸ್ನೇಹಿತರೆ. ಓಕೆ, ಸ್ಲೋ ಮಾಡ್ತೀನಿ. ಸೊ ಏನ್ ಹೇಳ್ತಾಳೆ ಮೇಘ, ನೋ ಲೆಟ್ಸ್ ಟೇಕ್ ಆನ್ ಆಟೋ ಅಂತ ಹೇಳ್ತಿದ್ದಾಳೆ. ಸೊ ಇಲ್ಲಿ ಯಾವ್ದು ಇನ್ಫಿನಿಟಿವ್ ವರ್ಬ್ ಇದೆ ಅಂತ, ಲೆಟ್ಸ್ ಟೇಕ್, ಕಮ್ ಟು ಬೈ ಆರ್ ಗೋ ಬೈ ಅಂತ ಇದೆ ಸ್ನೇಹಿತರೆ. ಟು ಬೈ ಅನ್ನೋದು ಇಲ್ಲಿ ಏನಾಗುತ್ತೆ, ಇನ್ಫಿನಿಟಿವ್ ವರ್ಬ್ ಆಗುತ್ತೆ. ಕ್ಲಿಯರಾ? ಸೊ ಸೆಕೆಂಡ್ ಕ್ವಶನ್, ಸಂಜಯ್ ಶಾಂತ. ನೋಡಿ, ಸಂಜಯ್ ಶಾಂತ ಆಗುತ್ತೆ. ಶಾಂತ, ವೇರ್ ಆರ್ ಯು ಗೋಯಿಂಗ್ ನಾವು ಅಂತ ಕೇಳ್ತಿದ್ದಾರೆ. ಸೊ ಶಾಂತ ಏನ್ ರಿಪ್ಲೈ ಮಾಡ್ತಾರೆ, ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ ಟು ರೀಡ್ ಅ ನೋವೆಲ್. ನಾನು ಲೈಬ್ರರಿಗೆ ಹೋಗ್ತಾ ಇದ್ದೀನಿ ನೋವೆಲ್ ರೀಡ್ ಮಾಡ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಇನ್ಫಿನಿಟಿವ್ ವರ್ಬ್ ಯಾವುದು, ಗೋಯಿಂಗ್ ಟು ನಾ, ಆರ್ ಯು, ಐ ಆಮ್ ಗೋಯಿಂಗ್ ಟು ರೀಡ್. ಸ್ನೇಹಿತರೆ, ಟು ರೀಡ್ ಅಂತ ಇದೆಯಲ್ಲ, ಸೊ ಇದು ಇನ್ಫಿನಿಟಿವ್ ವರ್ಬ್ ಆಗುತ್ತೆ, ಅಥವಾ ಇನ್ಫೈನಿಟಿವ್ ವರ್ಬ್ ಅಂತ ಹೇಳ್ತೀವಿ, ಇನ್ಫಿನಿಟಿವ್ ವರ್ಬ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಫೋರ್ತ್ ಕ್ವಶನ್ ನೋಡಿ, ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ನೋಡಿ, ಒಂದು ಪ್ಯಾಟರ್ನ್ ನೋಡ್ಕೊಳ್ಳಿ. ನೀವು 10ನೇ ತರಗತಿ ನೋಡ್ತಾ ಇದ್ದೀರಾ. ಸೊ ಒಂದು ಪ್ಯಾಟರ್ನ್ ಹೆಂಗಿದೆ, 2 ಕ್ವಶನ್ ಟ್ಯಾಗು, 2 ಇಫ್ ಕ್ಲಾಸು, 2 ಲ್ಯಾಂಗ್ವೇಜ್ ಫಂಕ್ಷನ್, 2 ಇನ್ಫಿನಿಟಿವ್ ವರ್ಬ್, ಇದೇ ತರ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಡೀ ಒಂದು ಅದಾದ್ಮೇಲೆ ನಮ್ಮ ಒಂದು ಏನು ಶಿಕ್ಷಕರ ನೇಮಕಾತಿಗೆ ಇರ್ತಕ್ಕಂತಹ ಇಂಗ್ಲಿಷ್ ಕ್ವಶನ್ಸ್ ನ ತೆಗೆದು ನೋಡಿ, ಇದೇ ರೀತಿ ಇದೆ. ಬೇಕಿದ್ರೆ ನೀವು ಚೆಕ್ ಮಾಡ್ಕೊಬಹುದು. ಸೊ ಹಾಗಾಗಿ ಇವು ಗ್ರಿಪ್ ಇದ್ರ ಮೇಲೆ ನಿಮ್ಗೆ ಗ್ರಿಪ್ ಸಿಕ್ಕಿದ್ರೆ ನೀವು ಆರಾಮಾಗಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಬಹುದು. ಸೊ ನೋಡಿ, ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಗಣೇಶ್ ಕೇಳ್ತಿದ್ದಾರೆ, ಇಟ್ ಈಸ್ ಕ್ಲೌಡಿ ವಿ ಕೆ ನಾಟ್ ಪ್ಲೇ ಅಂತ ಹೇಳ್ತಿದ್ದಾನೆ. ಸೊ ಇವಾಗ ಮೋಡ ಆಗಿದೆ. ಸೊ ನಾವೇನ್ ಮಾಡ್ಬೋದು, ಆಟ ಆಡಕ್ಕಾಗಲ್ಲ, ಕೆನಾಟ್ ಪ್ಲೇ ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ಕ್ಲೌಡಿ ವಿ ಕಾಂಟ್ ಪ್ಲೇ ಅಂತ. ಸೊ ಗೌರಿ ಹೇಳ್ತಾಳೆ, ಯಾ ಇಟ್ ಮೇ ಬಿ ರೇನ್ ಟುಡೇ ಅಂತ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದಂತಹ ವರ್ಡ್ ನೋಡಿ, ಅಂಡರ್ಲೈನ್ ಸೆಂಟೆನ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಅಂಡರ್ಲೈನ್ ಸೆಂಟೆನ್ಸ್ ಏನ್ ಹೇಳ್ತಾ ಇದೆ, ಯಾ ಇಟ್ ಮೇ ರೇನ್ ಟುಡೇ ಅಂತ ಇದೆ. ಸೊ ಇದೇನಾಗುತ್ತೆ ಸ್ನೇಹಿತರೆ ಅಂದ್ರೆ ಪಾಸಿಬಿಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ, ಮಳೆ ಬರಬಹುದು, ಹಾಗಾಗಿ ಇದು ಪಾಸಿಬಿಲಿಟಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಮಹೇಶ್, ಹಾಯ್ ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂತ ಕೇಳ್ತಿದ್ದಾರೆ ಸುರೇಶ್ಗೆ. ಸುರೇಶ್ ರಿಪ್ಲೈ ಮಾಡ್ತಾರೆ, ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ. ಸೊ ಮಹೇಶ್ ಹೇಳ್ತಾರೆ, ಓ ಶಲ್ ಐ ಡ್ರಾಪ್ ಯು ಟು ದ ಹಾಸ್ಪಿಟಲ್ ಅಂತ ಕೇಳ್ತಿದ್ದಾರೆ. ಸೊ ಇದೇನಾಗಿದೆ, ಎಕ್ಸ್ಪ್ರೆಸಿಂಗ್ ಎಬಿಲಿಟಿನಾ, ಸೀಕಿಂಗ್ ಪರ್ಮಿಷನಾ, ಗಿವಿಂಗ್ ಆನ್ ಆರ್ಡರಾ, ಆಫರಿಂಗ್ ಹೆಲ್ಪಾ? ಆಫರಿಂಗ್ ಹೆಲ್ಪ್. ಅವರೇ ಹೇಳ್ತಿದ್ದಾರೆ, ನಿಮ್ಗೆ ಆಫರ್ ಕೊಡ್ತಾ ಇದ್ದಾರೆ, ನಾನು ನಿಮ್ ಹಾಸ್ಪಿಟಲ್ ವರ್ಗು ಬಿಡ್ಲಾ ಅಂತ. ಸೊ ದಟ್ ಈಸ್ ದ ಆಫರಿಂಗ್ ಹೆಲ್ಪ್. ಓಕೆ, ಸೊ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ನಾವು ಕೊಲಾಕೇಟಿವ್ ವರ್ಡ್ಸ್, ತುಂಬಾ ಇಂಪಾರ್ಟೆಂಟ್ ಕೊಲಾಕೇಟಿವ್ ವರ್ಡ್ಸ್ ಸ್ನೇಹಿತರೆ. ಸೊ ನೋಡಿ, ಫಸ್ಟ್ ಕ್ವಶನ್, ನೀವು ಎಲ್ಲರೂ ಏನ್ ಮಾಡಿ, GK ಪೇಪರ್ನ ತಗೊಳ್ಳಿ. GPSTR ಆಗಿರ್ಬೋದು, ನಿಮ್ಮ PSTR ಅಥವಾ HSTR ತಗೊಂಡು, ಸೊ 1ರಿಂದ ಏನು 25 ಅಂಕಗಳ ಕ್ವಶನ್ಸ್ ಇದೆ. ಯಾವ ಪ್ಯಾಟರ್ನ್ ಇದೆ ಅಂತ ನೋಡ್ತಾ ಹೋಗಿ ನೀವು, ಯಾವ ರೀತಿ ಪ್ಯಾಟರ್ನ್ಸ್ ಇದೆ. ನಾನಂತೂ GPT ನೋಡಿದ್ದೀನಿ, ಫುಲ್ ಇದೇ ತರ ಇದೆ ರೀ. ಓಕೆನಾ? ಸೊ 2 ಕ್ವಶನ್ ಟ್ಯಾಗು, 2 ಈ ಕೊಲಾಕೇಟಿವ್ ವರ್ಡ್ಸ್ ಆಗಿರ್ಬೋದು, ಲ್ಯಾಂಗ್ವೇಜ್ ಫಂಕ್ಷನ್ ಆಗಿರ್ಬೋದು, ಈ ತರನೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು LP ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅವಾಗ ಹೇಳ್ತಿರ್ತೀನಿ. ಸೊ ನೋಡಿ, ಸೈಂಟಿಫಿಕ್ ಅಂತ ಇದೆ. ಈಗ ಸೈಂಟಿಫಿಕ್ಗೆ ಯಾವುದು ಕೊಲಾಕೇಟಿವ್ ವರ್ಡ್ ಆಗಿದೆ? ಸೈಂಟಿಫಿಕ್ ರಿಸರ್ಚ್. ವೆರಿ ಗುಡ್. ನೋಡಿ, ನನ್ನ ಮಗ ಹೇಳ್ತಿದ್ದಾನೆ ಫ್ರೆಂಡ್ಸ್, ಇಲ್ಲಿ ಅವನು ಓನ್ಲಿ ಇವಾಗ 5th ಸ್ಟ್ಯಾಂಡರ್ಡ್. ಓಕೆನಾ? ಇದು 10th ಸ್ಟ್ಯಾಂಡರ್ಡ್ ಬುಕ್. ಆವಾಗಿಂದ ಎಲ್ಲ ಆನ್ಸರ್ ಮಾಡ್ತಿದ್ದಾನೆ. ಓಕೆನಾ? ಸ್ಕೂಲ್ ಬಂಕ್ ಹೊಡೆದಿದ್ದಾನ್ರಿ, ಇವತ್ತು ಬಂಕ್ ಹೊಡೆದು ಮನೆಯಲ್ಲಿದ್ದಾನೆ. ಸೊ ನನ್ಗೆ ಇಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ತಿದ್ದಾನೆ. ಅಂಡ್ ನೆಕ್ಸ್ಟ್ ನೋಡಿ, ಅದನ್ನು ಕೂಡ ಕರೆಕ್ಟ್ ಹೇಳ್ದ ಅವನು.
ಸೆಸ್ಮಿಕ್ ವಾಟ್ ಬ್ಯಾನ ಕಾಲ ಎಂಟ್ರಿನ ವೇವ್ಸ್ ಸ್ನೇಹಿತರೆ, ಭೂಕಂಪದ ಅಲೆಗಳು ಅಂತ ಹೇಳ್ತೀವಲ್ವಾ ನಾವು, ಅರ್ಥಕ್ವಿಕ್ ಆಗುತ್ತಲ್ಲ ಅವಾಗ ಅಲೆಗಳು ಬರುತ್ತಲ್ಲ, ಸೊ ಹಾಗೆ ಇಲ್ಲಿ ಇದು ವೇವ್ಸ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೂಪರ್. ಅಂಡ್ ಕಮಿಟ್ ವಾಟ್ ಕ್ರೈಮ್ ಡೌಟ ಮನಿನ ಲೈನ, ವೆರಿ ಗುಡ್, ಕ್ರೈಮ್ ಆಗುತ್ತೆ. ಸೂಪರ್. ಅಂಡ್ ರ್ಯಾಪಿಡ್ ಗ್ಲಾನ್ಸ್ ಡ್ರಾ ವಾಕ್ ಆರ್ ಡಿಕ್ಲೈನ್, ರ್ಯಾಪಿಡ್ ಗ್ಲಾನ್ಸ್ ಡ್ರಾ ವಾಕ್ ಆರ್ ಡಿಕ್ಲೈನ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತ ಅಂದ್ರೆ ಸ್ನೇಹಿತರೆ ಇಲ್ಲಿ ಡಿಕ್ಲೈನ್ ಆಗುತ್ತೆ. ಸ್ವಲ್ಪ ಇದು ಕನ್ಫ್ಯೂಸ್ ಆಗುತ್ತೆ ನೋಡಿ, ನೆನ್ಪಿಟ್ಕೊಳ್ಳಿ, ಸ್ಟಾರ್ ಹಾಕಿಟ್ಕೊಳ್ಳಿ. ಸೊ ರ್ಯಾಪಿಡ್ಸ್ ನಿಮ್ಗೆ ಅನ್ಸ್ಬೋದು ಇರಂತ, ಗ್ಲಾನ್ಸ್ ಅನ್ಸ್ಬೋದು, ಡ್ರಾ ಕೂಡ ಅನಿಸ್ಬಹುದು. ಹಾಗಾಗಿ ಈಗ ರ್ಯಾಪಿಡ್ ವಾಕ್ ಅಂತೂ ಮಾಡೋಕ್ಕಾಗಲ್ಲ ರ್ಯಾಪಿಡ್ ಆಗಿ, ಹಾಗಾಗಿ ನಿಮ್ಗೆ ಅನಿಸ್ಬೋದು. ಹಾಗಾಗಿ ಇದು ಡಿಕ್ಲೈನ್ ಅನ್ನೋದು ಸರಿಯಾದ ಉತ್ತರ. ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಕೆಲವೊಂದು ನಾವು ಬಹಳ ಈಸಿಯಾಗಿ ಮಾಡ್ತೀವಿ, ಕೆಲವೊಂದು ಹಾರ್ಡ್ ಅನ್ಸುತ್ತೆ. ಸೊ ಯಾವ್ದು ಹಾರ್ಡ್ ಅನ್ಸುತ್ತೆ ಅದು ಸ್ಟಾರ್ ಹಾಕೊಂಡು ಒಂದ್ ಸ್ವಲ್ಪ ಅವಾಗ ಅದನ್ನ ನೋಡ್ತಾ ಹೋಗಿ. ನೋಡಿ, ಕ್ವಿಕ್ ಗ್ಲಾನ್ಸ್ ಇದು ಈಸಿ ಅಲ್ವಾ, ಸೈಂಟಿಫಿಕ್ ರಿಸರ್ಚ್ ಕೂಡ ತುಂಬಾ ಈಸಿ. ಸೊ ಹೀಗೆ ಕೆಲವೊಂದು ಹಾರ್ಡ್ ಇರುತ್ತೆ, ಕೆಲವೊಂದು ಈಸಿ ಇರುತ್ತೆ. ಈಗ ನೋಡಿ, ಸ್ಪೀಡಿ ಏನು, ಸ್ಪೀಡಿ ಪೇಮೆಂಟಾ, ರಿಕವರಿನಾ, ಅಂಡ್ ಪ್ರೋಗ್ರೆಸ್ ಆಕ್ಷನ್ ರಿಕವರಿ. ಸೊ ದಟ್ಸ್ ವೈ ದ ಆನ್ಸರ್ ಇಸ್ ಸ್ಪೀಡಿ ರಿಕವರಿ ಆಗುತ್ತೆ ರೀ. ಓಕೆನಾ? ಹಾ, ನೆಕ್ಸ್ಟ್ ನೀನು ಡಿಸ್ಟರ್ಬ್ ಮಾಡ್ಬಿಡಪ್ಪ, ಸುಮ್ಮನೆ ಕೂತ್ಕೊ. ನೆಕ್ಸ್ಟ್ 6th ನೋಡಿ, ರೈಟ್ ದ ನಂಬರ್ ಆಫ್ ಸಿಲೆಬಲ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್. ಸಿಲೆಬಲ್ಸ್ ತುಂಬಾ ಇಂಪಾರ್ಟೆಂಟ್, ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಇದು. ಸೊ ನೋಡಿ, ಈಗ ಫಸ್ಟ್ ಕ್ವಶನ್ ಏನಿದೆ ರೀ ಅದರಲ್ಲಿ ನಾವು ಸಿಲೆಬಲ್ ಮಾಡ್ತಾ ಹೋಗೋಣ. ಕಾಣಿಸ್ತಾ ಇದೆ ಅಲ್ವಾ? ಸೊ ಜೂಮ್ ಮಾಡ್ಲಾ, ತಡೀರಿ ಒಂದ್ ಸ್ವಲ್ಪ ಜೂಮ್ ಮಾಡೋಣ. ಪ್ರಾಕ್ಟಿಕಲ್ ಅಂತ ಇದೆ. ಪ್ರಾಕ್ಟಿಕಲ್ ಅಲ್ಲಿ ಎಷ್ಟು ಓವೆಲ್ ಸೌಂಡ್ಸ್ ಬರುತ್ತೆ? ಪ್ರಾ ಅಂದ್ರೆ ಒಂದ್ ಬಂತ್ರಿ, ಇಲ್ಲಿ ಆ ಅಂತ ಬಂತಲ್ವಾ, ಟೀ ಕಲ್, ಟಿ ಇ ಅಂದಾಗ ಇಲ್ಲೊಂದು ಸೌಂಡ್ ಬಂತು, ಕಲ್ ಅಂದಾಗ ಆ ಅಂತ ಸೌಂಡ್ ಆಗ್ತಿದೆ. ಸೊ 3. ಹಾಗಾಗಿ ಇಲ್ಲಿ ಏನಾಗಿದೆ, ಪ್ರಾಕ್ಟಿಕಲ್ ಅನ್ನೋದು 3 ಸೌಂಡ್ ಅನ್ನ ಹೊಂದಿದೆ. ಸೂಪರ್. ನೋಡಿ, 3 ಸೌಂಡ್ಗಳಿದೆ. ನೆಕ್ಸ್ಟ್ ನೋಡಿ, ಮ್ಯಾಥಮೆಟಿಕ್ಸ್, ಮ್ಯಾ ಒಂದ್ ಸೌಂಡ್ ಬಂತಾ, ಇನ್ನೊಂದು ಸೌಂಡ್ ಬಂತಾ. ಸೊ ಎರಡನೇದು ಮ್ಯಾಟಿಕ್, ಇಲ್ಲೊಂದು ಎ ಸೌಂಡ್ ಇದೆ ನೋಡಿ, ಟಿಕ್ ಅಂತೀವಲ್ಲ, ಐ ಒಂದು ಸೌಂಡ್. ಸೊ ಟೋಟಲ್ ಎಷ್ಟಾಯ್ತು ರೀ? 4 ಸೌಂಡ್ ಬಂದಿದೆ. ರಿವಾರ್ಡ್, ಆಡ್ ಎರಡೇ ಇದೆ ರೀ, 2 ಸೌಂಡ್ಸ್ ಇದೆ ಅಷ್ಟೇ, ಸಿಂಪಲ್. ನೋಡಿ, ಸೈಂಟಿಫಿಕ್ ಇದೆ ಸ್ನೇಹಿತರೆ, ಸೈಂಟಿಫಿಕ್, ಸೈ ಇಲ್ಲೊಂದಿದೆ, ನೋಡಿ ಇದು ಪ್ರೊನೌನ್ಸ್ ಆಗ್ತಾ ಇಲ್ಲ, ಅದನ್ನ ಬಿಟ್ಬಿಡಿ. ಟಿ ಇಲ್ಲೊಂದು ಸೌಂಡ್ ಬರ್ತಾ ಇದೆ. ಫಿ ಅನ್ನೋದು ಕೂಡ ಒಂದು ಸೌಂಡ್ ಬರ್ತಾ ಇದೆ. ಸೊ ಟೋಟಲ್ ಆಗಿ 3 ಸೌಂಡ್ಸ್ ಮಾತ್ರ ಇದೆ. ಇಲ್ಲಿ 2 ಬಂದಿದೆ ಓವೆಲ್ಸ್, ಹಂಗಾಗಿ 2 ಸೌಂಡ್ ಬರುತ್ತೆ. ನೋ ಅಲ್ಲಿ ಒಂದೇ ಸೌಂಡ್ ಬರುತ್ತೆ ರೀ, ಕನ್ಫ್ಯೂಸ್ ಆಗ್ಬೇಡಿ. ಸೊ ನೇಷನ್ ಇದೆ ಸ್ನೇಹಿತರೆ. ಸೊ ನೇಷನ್ಗೆ ಎಷ್ಟು ಸೌಂಡ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ನೇಷ್, ಎ ಬಂತು, ಶನ್ ಅಂತ ಸೌಂಡ್ ಬರ್ತಿದೆಯಲ್ಲ, ಸೊ 1 ಸೌಂಡ್. ಸೊ ಟೋಟಲ್ ಆಗಿ ಓನ್ಲಿ 2 ಸಿಲೆಬಲ್ಸ್ ಮಾತ್ರ ಇದೆ. ಕಂಟರಿ ನೋಡಿ, ಕಂಟ್ರಿಗೆ ಹೆಂಗ್ ಬರುತ್ತೆ, ಕ ಫಸ್ಟಿಗೆ ಬಂತು ಒಂದು ಸೌಂಡು. ಟರಿ, ಇ ಅಂತ ಒಂದು ಬರ್ತದೆ. ಸೊ ಟೋಟಲ್ ಆಗಿ 2 ಸಿಲೆಬಲ್ಸ್ ಬರ್ತಿದೆ. ಸ್ಕೂಲ್ ಸ್ನೇಹಿತರೆ, ಇದು ನಿಮ್ಗೆ 2022 ಅಲ್ಲಿ GPT ಅಲ್ಲಿ ಕೇಳಿದಂತಹ ಕ್ವಶನ್. ಸ್ಕೂಲ್ ಎಷ್ಟು ಸಿಲೆಬಲ್ ಇದೆ ಅಂತ, ಓಕೆನಾ? ಸೊ ಹಿಂಗೆ ಆಪ್ಷನ್ 1 2 3 4 ಕೊಟ್ಬಿಟ್ಟು ಏನ್ ಹೇಳಿದ್ರು ಅಂದ್ರೆ 1 ಸಿಲೆಬಲ್ ಇದ್ದು ಟಿಕ್ ಮಾಡಿ ಅಂತ ಕೊಟ್ಟಿದ್ರು. ಸೊ ಹಾಗಾಗಿ ನೋಡಿ, ಸ್ಕೂಲ್ ಅನ್ನೋದು ಒಂದೇ ಓವಲ್ ಸೌಂಡ್ ಬರ್ತಾ ಇದೆ ರೀ, ಹಾಗಾಗಿ 1 ಸಿಲೆಬಲ್ ಮಾತ್ರ ಬರುತ್ತೆ. ನೋಡಿ, ಶೂಸ್ 2 ಸೌಂಡ್ ಬರ್ತಿದ್ಯಾ ಅಥವಾ ಒಂದೇ ಸೌಂಡ್ ಬರುತ್ತಾ? ಸೊ 1 ಸೌಂಡ್ ಮಾತ್ರ ಬರುತ್ತೆ ರೀ, ಶೂ. ಓಕೆ, 1 ಸೌಂಡ್ ಮಾತ್ರ ಬರುತ್ತೆ, ಹಾಗಾಗಿ ಆಪ್ಷನ್ ಸಿಲೆಬಲ್ 1 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, 7th, fill in the blanks with the appropriate tense form from the verbs given in the bracket. ಸೊ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಟೆನ್ಸ್ ನೋಡ್ಕೊಂಡು ಆ ವರ್ಬ್ ಗಳನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಡ್ಯಾಶ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಆರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ರೀ ಇಲ್ಲಿ? ಸೊ ಯಾವ ಟೆನ್ಸ್ ಇದೆ ಫಸ್ಟ್ ನೋಡ್ಕೊಳ್ಳಿ, ಯಾವ ಟೆನ್ಸ್ ಇದೆ ಅದು? ಇದು ಪಾಸ್ಟ್ ಟೆನ್ಸ್ ಇದೆ, ಹಾಗಾಗಿ ವರ್ ಸಮೌಂಡ್ ಅಂತ ಬರುತ್ತೆ ರೀ. ಓಕೆ, ಇಲ್ಲಿ ಇಡಿ ಹಾಕ್ಬೇಕಷ್ಟೇ, ಅಂಡ್ ಇದು ವರ್ ಆಗುತ್ತೆ.
ವರ್, WERE ವರ್ ಆಗುತ್ತೆ. ಸೊ ನೋಬಡಿ ಡ್ಯಾಶ್ ವಿತ್ ಹಿಸ್ ವೆಲ್ತ್, ಎವ್ರಿಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಹಿಸ್ ವಿಶ್ಡಮ್ ಅಂತ ಇದೆ. ಸೊ ಇಲ್ಲಿ ನೋಬಡಿ ಸ್ಯಾಟಿಸ್ಫೈಡೇ ಬರುತ್ತೆ, ಯಾಕಂದ್ರೆ ಇದು ಪಾಸ್ಟ್ ಟೆನ್ಸ್ ಇದೆ. ಸೊ ಈ ವರ್ಕ್ ಕೂಡ ಪಾಸ್ಟ್ ಟೆನ್ಸೇ ಆಗ್ಬೇಕೀಗ, ಹಾಗಾಗಿ ಏನಾಗುತ್ತೆ ರೀ, ಸ್ಯಾಟಿಸ್ಫೈಡೇ ಆಗತ್ತೆ. ಓಕೆನಾ? ಓಕೆ, ಸ್ಯಾಟಿಸ್ಫೈಡೇ ಆಗುತ್ತೆ, ಸ್ಯಾಟಿಸ್ಫೈಡ್ ಆಗುತ್ತೆ. ಅವ್ರು ಸ್ಯಾಟಿಸ್ಫೈ ಅಂತ ಕೊಟ್ಟಿದ್ದಾರೆ, ನಾವು ಇದು ಯಾವ ಟೆನ್ಸ್ ಇದೆ ಅಂತ ತಿಳ್ಕೊಂಡು ಅದನ್ನ ಚೇಂಜ್ ಮಾಡಬೇಕು, ಹಾಗಾಗಿ ಇಲ್ಲಿ ಸ್ಯಾಟಿಸ್ಫೈಡ್ ಆಗುತ್ತೆ. ಓಕೆನಾ? ಸೊ ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ನೋಡಿ, ಟೆನ್ಸ್ ಯಾವ್ದಿದೆ ಅಂತ ಅನ್ಕೊಂಡು ಇಲ್ಲಿರ್ತಕ್ಕಂಥ ವರ್ಬ್ಗಳನ್ನ ಚೇಂಜ್ ಮಾಡ್ಬೇಕು, ಸಿಂಪಲ್. ನೆಕ್ಸ್ಟ್ ಕ್ವಶನ್, fill in the blanks with a suitable article. ಓಕೆ, ಆರ್ಟಿಕಲ್. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಇನ್ ಅ ನ್ಯೂಕ್ಲಿಯರ್ ವಾರ್ ಡ್ಯಾಶ್ ಒನ್ ಹೂ ಸ್ಟ್ರೈಕ್ಸ್ ಫಸ್ಟ್ ವಿಲ್ ಬಿ ದ ಸರ್ವೈವರ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಇಲ್ಲಿ ಕ್ವಶನ್ಗೆ, ಸೊ ದ ಅಂತ ಬರುತ್ತೆ ರೀ, ದ ನೋಡಿ, ದ ಅಂತ ಬರುತ್ತೆ. ಆ ರೈಟರ್ ಈಸ್ ಡ್ಯಾಶ್ ಪರ್ಸನ್ ಹೂ ಕೆನ್ ನಾಟ್ ಲಿವ್ ವಿಥೌಟ್ ರೈಟಿಂಗ್. ಸೊ ದ ಪರ್ಸನ್, ನಾವು ಒಬ್ಬ ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಮಾತಾಡ್ತಿದ್ದಾನೆ. ಯಾರು ಅವ್ರು ವಿತೌಟ್ ರೈಟಿಂಗ್ ಇರದೆ ಇರೋರಿದ್ದಾರೆ, ಒಬ್ಬ ಸ್ಪೆಸಿಫಿಕ್ ನಮ್ಗೆ ಗೊತ್ತಿರೋ ವ್ಯಕ್ತಿ ಬಗ್ಗೆನೇ ಮಾತಾಡೋದ್ರಿಂದ ಇಲ್ಲಿ ಏನ್ ಬರುತ್ತೆ, ದ ಬರುತ್ತೆ. ಓಕೆ, ಸೊ ನೈನ್ತ್ ಕ್ವಶನ್ ನೋಡೋಣ.